ಹೈ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತು ನಾನು ಡೆವಲಪರ್ ಆಪ್ಷನನ್ನು ಫೋನಲ್ಲಿ ಕ್ರಿಯೇಟ್ ಮಾಡೋದು ಹೇಗೆಂದು ತೋರಿಸ್ತೀನಿ. ಫಸ್ಟು ನಿಮ್ಮ ಸೆಟ್ಟಿಂಗನ್ನು ಓಪನ್ ಮಾಡ್ಕೊಳ್ಬೇಕು. ಸೆಟ್ಟಿಂಗನ್ನು ಓಪನ್ ಮಾಡಿಬಿಟ್ಟು ಡೈರೆಕ್ಟಾಗಿ ಅಬೌಟ್ ಫೋನ್ ಕ್ಲಿಕ್ ಮಾಡಬೇಕು. ಅಬೌಟ್ ಫೋನ್ ಕ್ಲಿಕ್ ಮಾಡಿದಾಗ ನಿಮಗೆ ಈ ವರ್ಷನ್ ಅಂತ ಇರುತ್ತೆ ಮೇಲೆ, ಅದನ್ನು ಕ್ಲಿಕ್ ಮಾಡಿದ್ರೆ ಬಿಲ್ ನಂಬರ್ ಅಂತ ಇರುತ್ತೆ. ಸೊ ಯಾವುದೇ ಫೋನ್ ತಗೊಂಡು ಅಲ್ಲಿ ಅಬೌಟ್ ಫೋನ್ ಕ್ಲಿಕ್ ಮಾಡಿದ್ರೆ ಬಿಲ್ ನಂಬರ್ ಅಂತ ಇರುತ್ತೆ, ಅದನ್ನೇ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ತಾ ಇರಬೇಕು. ಒಂದೇ ಪಾಸ್ವರ್ಡ್ ಕೇಳಿದಾಗ ಪಾಸ್ವರ್ಡ್ ಕೊಡಬೇಕು ನೀವು. ನಾನು ಇಲ್ಲಿ ಸ್ಟಾಪ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನಾನು ಸ್ಟಾಪ್ ಕೊಟ್ಟಿದ್ದೆ, ತೆಗೆದೆ, ಪಾಸ್ವರ್ಡ್ ಹೊಡೆದೆ, ಅದು ಡೆವಲಪರ್ಸ್ನ ಕ್ರಿಯೇಟ್ ಅಂತ ಬಂತು. ಮತ್ತು ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಅಡಿಷ್ನಲ್ ಸೆಟ್ಟಿಂಗ್ ಇರುತ್ತೆ, ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಡೆವಲಪರ್ ಆಪ್ಷನ್ ಸಿಗುತ್ತೆ. ಇಲ್ಲಿ ಡೆವಲಪರ್ ಆಪ್ಷನ್ ಇದನ್ನು ಆನ್ ಮಾಡ್ಕೊಂಡ್ರೆ ಇದೇನು ಡೀಟೇಲ್. ಈ ಡೆವಲಪರ್ ಆಪ್ಷನ್ ಇದನ್ನು ಆಫ್ ಮಾಡ್ಕೊಂಬಿಟ್ಟಿದ್ರೆ ನಿಮಗೆ ಸ್ವಲ್ಪ ದಿನ ಮೇಲೆ ಇದು ಹೊಲ್ಟೋಗುತ್ತೆ. ಮತ್ತು ಅದೇ ರೀತಿ ನೀವು ಮತ್ತೆ ಹಾಕೊಬೇಕಾಗುತ್ತೆ. ಸೊ ಇದನ್ನು ಆನ್ ಮಾಡಿದರೆ ಅನ್ನೋದಿರುತ್ತೆ. ಇದರಲ್ಲಿ ಪ್ರತಿಯೊಂದು ಎಷ್ಟೊಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ಗಳು ನಿಮಗೆ ಸಿಗುತ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಬಂದರೆ ಈ ಕಡೆ ಇಲ್ಲಿ ಆ್ಯನಿಮೇಷನ್ಗಳು ಬರುತ್ತೆ, ಸ್ಕೇಲು. ಇದು ಸ್ಲೋ, ಒಂದು ಸೆಟ್ ಮಾಡಿ ತೋರಿಸ್ತೀನಿ. ಇಲ್ಲಿ 5x ಇರ್ತೀನಿ, ಎಷ್ಟು ಸ್ಲೋ ವರ್ಕ್ ಆಗ್ತಿದೆ ನೋಡಿ ಫೋನು. ಸೊ ಇದನ್ನು ನೀವು ಆಫ್ ಮಾಡ್ಕೊಳ್ಳಿ, ಇಲ್ಲಾಂದರೆ 0.5x ಇಕ್ಕಿರಿ. 3 ಅಷ್ಟಕ್ಕೆ 0.5x ಇಕ್ಬಿಟ್ರೆ ನಿಮ್ಮ ಫೋನು ಸ್ಪೀಡಾಗಿ ವರ್ಕ್ ಆಗುತ್ತೆ ನೋಡಿ. ಈಗ ಹಾಕ್ತೀನಿ, ತೆಗಿತೀನಿ, ಸ್ಪೀಡ್ ಇದೆ. ಹೀಗೆ ಎಷ್ಟೊಂದು ಸೆಟ್ಟಿಂಗ್ಸ್ಗಳು ನಿಮಗೆ ಇಲ್ಲಿ ಸಿಗುತ್ತೆ ಹೋಗುತ್ತೆ. ಇದರಲ್ಲಿ ಇದನ್ನು ಸೆಟ್ ಮಾಡೋದ್ರಿಂದ ಫೋನ್ ಸ್ಪೀಡಾಗಿ ಹೋಗುತ್ತೆ. ಸೊ ಇಲ್ಲಿ ಆ್ಯನಿಮೇಷನ್ಗಳು ಬರುತ್ತೆ, ವಿಂಡೋ ಆ್ಯನಿಮೇಷನ್, ಟ್ರಾನ್ಸಾಕ್ಷನ್ ಆ್ಯನಿಮೇಷನ್, ಆ್ಯಮಿಟರ್ ಆ್ಯನಿಮೇಷನ್ ಅಂತ. ಈ ಮೂರನ್ನು ನೀವು ಸೆಟ್ ಮಾಡ್ಕೊಳ್ಳಿ, ಆಫ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಫಾಲೋ ಮಾಡಿ.